ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಅನ್ವಯಗಳು ಅಧ್ಯಾಯ 9ರಲ್ಲಿ ಬರುವಂಥ ಅಭ್ಯಾಸ 9.1ರ ಮೊದಲ 5 ಪ್ರಶ್ನೆಗಳನ್ನು ಬಿಡಿಸೋಣ. ಈ ತ್ರಿಕೋನಮಿತಿ ಅನುಪಾತಗಳ ಅನ್ವಯಗಳು ಅಥವಾ ಉಪಯೋಗಗಳು ಬಹಳಷ್ಟಿವೆ. ಅದರಲ್ಲಿ ನಾವು SSLC ಪುಸ್ತಕದಲ್ಲಿ ನೀಡಿರುವಂಥ ಕೆಲವು ಉದಾಹರಣೆಗಳನ್ನು ಗಮನಿಸೋದಾದರೆ, ಈ ತ್ರಿಕೋನಮಿತಿ ಅನುಪಾತಗಳನ್ನು ಬೆಟ್ಟಗುಡ್ಡಗಳ ಎತ್ತರಗಳು, ಕಟ್ಟಡಗಳ ಎತ್ತರಗಳನ್ನು ಅಳೆಯಲಿಕ್ಕೆ ಬಳಸಲಾಗ್ತದೆ. ಹಾಗೆ ನಿರ್ದಿಷ್ಟ ಬಿಂದುವಿನಿಂದ ಈ ಬೆಟ್ಟಗುಡ್ಡಗಳು ಅಥವಾ ಈ ಕಟ್ಟಡಗಳಿಗಿರುವ ದೂರವನ್ನು ಅಳೆಯಲಿಕ್ಕೂ ಬಳಸಲಾಗ್ತದೆ. ಹಾಗೆ ಈ ತ್ರಿಕೋನಮಿತಿ ಅನುಪಾತಗಳನ್ನು ನದಿ, ಹಳ್ಳ, ಸಮುದ್ರ, ಸಾಗರಗಳ ಆಳಗಳನ್ನು ಅಳೆಯಲಿಕ್ಕೂ ಸಹ ಬಳಸಲಾಗುತ್ತದೆ. ಅಭ್ಯಾಸ 9.1ರ ಲೆಕ್ಕಗಳನ್ನು ಬಿಡಿಸಲು ನಮಗೆ ದೃಷ್ಟಿರೇಖೆ, ಕ್ಷಿತಿಜ ರೇಖೆ, ಉನ್ನತ ಕೋನ ಮತ್ತು ಅವನತ ಕೋನ ಇವುಗಳ ಬಗ್ಗೆ ತಿಳಿದಿರಲೇಬೇಕು. ಹಾಗಾಗಿ ನಾವಿಲ್ಲಿ ಸಂಕ್ಷಿಪ್ತವಾಗಿ ಇವುಗಳ ಬಗ್ಗೆ ತಿಳಿದುಕೊಂಡು ತದನಂತರ ಅಭ್ಯಾಸ 9.1ರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಮೊದಲಿಗೆ ನಾವು ಕ್ಷಿತಿಜ ರೇಖೆಯನ್ನು ನೋಡೋಣ. ಕ್ಷಿತಿಜ ರೇಖೆ ಎಂದರೆ ಭೂಮಿಗೆ ಸಮಾಂತರವಾಗಿರುವ ರೇಖೆಯಾಗಿರುತ್ತದೆ. ಕ್ಷಿತಿಜ ರೇಖೆಯ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ದೃಷ್ಟಿ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ದೃಷ್ಟಿ ರೇಖೆ ಎಂದರೆ ವಸ್ತು ಮತ್ತು ವ್ಯಕ್ತಿಯ ದೃಷ್ಟಿ ಸೇರುವಂತೆ ಎಳೆದಂಥ ಒಂದು ಕಾಲ್ಪನಿಕ ರೇಖೆಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ನೆಲದ ಮೇಲೆ ಬಿದ್ದಿರುವ ಒಂದು ವಸ್ತುವನ್ನು ನೋಡ್ತಾ ಇದ್ದಾನೆ. ಈ ವಸ್ತು ಮತ್ತು ವ್ಯಕ್ತಿಯ ದೃಷ್ಟಿಯನ್ನು ಸೇರುವಂತೆ ಎಳೆದ ಈ ಕಾಲ್ಪನಿಕ ರೇಖೆಯಲ್ಲಿ ದೃಷ್ಟಿ ರೇಖೆಯಾಗುತ್ತದೆ. ಅದೇ ರೀತಿ ವ್ಯಕ್ತಿಯಲ್ಲಿ ಇಲ್ಲಿರುವ ಒಂದು ವಸ್ತುವನ್ನು ನೋಡ್ತಾ ಇದ್ದಾನೆ. ಈ ವಸ್ತು ಮತ್ತು ಇವನ ದೃಷ್ಟಿಯನ್ನು ಸೇರುವಂತೆ ಎಳೆದ ಈ ಕಾಲ್ಪನಿಕ ರೇಖೆಯಲ್ಲಿ ದೃಷ್ಟಿ ರೇಖೆಯಾಗುತ್ತದೆ. ಹಾಗೆ ವ್ಯಕ್ತಿ ತನ್ನ ತಲೆಯನ್ನು ಎತ್ತಿ ಮೇಲಿರುವ ಒಂದು ವಸ್ತುವನ್ನು ನೋಡ್ತಾ ಇದ್ದಾನೆ. ಈ ವಸ್ತು ಮತ್ತು ವ್ಯಕ್ತಿಯ ದೃಷ್ಟಿಯನ್ನು ಸೇರುವಂತೆ ಎಳೆದಂಥ ಈ ರೇಖೆಯಲ್ಲಿ ದೃಷ್ಟಿ ರೇಖೆಯಾಗುತ್ತದೆ. ಅದೇ ರೀತಿ ಇಲ್ಲಿರುವ ಈ ತಲೆಯ ಮೇಲಿರುವ ವ್ಯಕ್ತಿಯ ತಲೆಯ ಮೇಲಿರುವ ಈ ವಸ್ತುವನ್ನು ವ್ಯಕ್ತಿಯಲ್ಲಿ ತಲೆಯನ್ನು ಎತ್ತಿ ನೋಡ್ತಾ ಇದ್ದಾನೆ. ಈ ವಸ್ತು ಮತ್ತು ವ್ಯಕ್ತಿಯ ದೃಷ್ಟಿಯನ್ನು ಸೇರುವಂತೆ ಎಳೆದ ಈ ರೇಖೆ ಏನಿದೆಯಲ್ಲ, ಈ ಕಾಲ್ಪನಿಕ ರೇಖೆ ಏನಿದೆಯಲ್ಲ, ಇಲ್ಲಿ ದೃಷ್ಟಿ ರೇಖೆಯಾಗುತ್ತದೆ. ಹೀಗೆ ವಸ್ತು ಮತ್ತು ವ್ಯಕ್ತಿಯ ದೃಷ್ಟಿಯನ್ನು ಸೇರುವಂತೆ ಎಳೆದಂಥ ಕಾಲ್ಪನಿಕ ರೇಖೆಯನ್ನು ನಾವಿಲ್ಲಿ ದೃಷ್ಟಿ ರೇಖೆ ಎನ್ನುತ್ತೇವೆ. ಹಾಗೆ ನಾವೀಗ ಉನ್ನತ ಕೋನದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವಸ್ತು ಅಥವಾ ಬಿಂದುವು ಕ್ಷಿತಿಜ ಮಟ್ಟದಿಂದ ಮೇಲ್ಭಾಗದಲ್ಲಿದ್ದಾಗ ವೀಕ್ಷಕನು ತನ್ನ ತಲೆಯನ್ನು ಎತ್ಕೊಂಡು ಆ ಬಿಂದುವನ್ನು ಅಥವಾ ಆ ವಸ್ತುವನ್ನು ನೋಡಿದಾಗ ಉಂಟಾಗುವ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಗಳ ನಡುವಿನ ಈ ಕೋನ ಏನಿರ್ತದಲ್ಲ, ಈ ಕೋನವನ್ನು ಉನ್ನತ ಕೋನ ಎಂದು ಕರೆಯಲಾಗುತ್ತದೆ. ಇದೇ ರೀತಿ ನಾವೀಗ ಅವನತ ಕೋನದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವಸ್ತುವು ಕ್ಷಿತಿಜ ಮಟ್ಟದಿಂದ ಅಂದರೆ ಭೂಮಿಗೆ ಸಮಾಂತರವಾಗಿ ಎಳೆದ ರೇಖೆಗಿಂತ ಕೆಳಗಡೆ ಇದ್ದರೆ, ಅಂದರೆ ಒಂದು ವಸ್ತುವನ್ನು ನೋಡಲು ವೀಕ್ಷಕನು ತಲೆಯನ್ನು ಕೆಳಗೆ ಮಾಡಿದ ಸಂದರ್ಭದಲ್ಲಿ ಈ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಗಳ ನಡುವೆ ಉಂಟಾದ ಈ ಕೋನ ಏನಿದೆಯಲ್ಲ, ಈ ಕೋನವನ್ನು ನಾವು ಅವನತ ಕೋನ ಎಂದು ಕರೆಯುತ್ತೇವೆ. ಹೀಗೆ ನಾವು ಉನ್ನತ ಕೋನ ಮತ್ತು ಅವನತ ಕೋನಗಳ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಅಭ್ಯಾಸ 9.1ರ ಒಂದೊಂದೇ ಲೆಕ್ಕಗಳನ್ನ ತೆಗೆದುಕೊಳ್ಳೋಣ. ನಾವೀಗ ಅಭ್ಯಾಸ 9.1ರ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲವು ಹಗ್ಗದೊಂದಿಗೆ ಉಂಟು ಮಾಡುವ ಕೋನವು 30 ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತ್ರಿಕೋನಮಿತಿ ಅನುಪಾತಗಳನ್ನು ಬಳಸಿ ನಾವು ಒಂದು ಲಂಬಕೋನ ತ್ರಿಭುಜದ ಯಾವುದಾದ್ರೂ ಒಂದು ಕೋನದ ಅಳತೆಯನ್ನು ನೀಡಿದ್ದು, ಹಾಗೆ ಯಾವುದಾದ್ರೂ ಒಂದು ಬಾವಿನ ಅಳತೆಯನ್ನು ನೀಡಿದ್ದರೆ ನಾವು ಆ ತ್ರಿಕೋನಮಿತಿ ಅನುಪಾತಗಳ ಸಹಾಯದಿಂದ ಲಂಬಕೋನ ತ್ರಿಭುಜದ ಉಳಿದ ಬಾಹುಗಳ ಅಳತೆಗಳನ್ನು ಸಹ ಕಂಡುಹಿಡಿಯಬಹುದು. ಪ್ರಶ್ನೆ ಪ್ರಕಾರ ನೀಡಿರುವ ಈ ಚಿತ್ರದಲ್ಲಿ AB ಸ್ತಂಭದ ಎತ್ತರವಾಗಿದೆ. ಈ ಸ್ತಂಭದ ತುದಿ Aಗೆ 20 ಮೀಟರ್ ಉದ್ದದ ಒಂದು ಹಗ್ಗವನ್ನು ಎಳೆದು ಭೂಮಿಯ ಮೇಲಿರುವ ಒಂದು C ಬಿಂದುವಿಗೆ ಕಟ್ಟಲಾಗಿದೆ. ಈ AC ಮತ್ತು ನೆಲ BCಯ ನಡುವಿನ ಕೋನ ಎಷ್ಟಿದೆ ಅಂದರೆ 30 ಡಿಗ್ರಿ ಆಗಿದೆ ಅಂತ ನೀಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ 30 ಡಿಗ್ರಿಯು ಉನ್ನತ ಕೋನವಾಗಿದೆ. ಯಾಕಂದರೆ ವೀಕ್ಷಕನು ಈ C ಬಿಂದುವಿನಿಂದ ಈ ಕಂಬದ ತುದಿಗೆ ನೋಡಿದಾಗ ಈ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಗಳ ನಡುವಿನ ಕೋನ ಇಲ್ಲಿ 30 ಡಿಗ್ರಿ ಆಗುತ್ತದೆ. ನೀಡಿರುವ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ ನಮಗೆ ನೀಡಿರುವ ABC ತ್ರಿಭುಜವು ಒಂದು ಲಂಬಕೋನ ತ್ರಿಭುಜವಾಗಿದೆ. ಈ ABC ತ್ರಿಭುಜದಲ್ಲಿ B ಕೋನದಲ್ಲಿ ಲಂಬಕೋನ ಉಂಟಾಗಿದೆ. ಈ ಲಂಬಕೋನ ತ್ರಿಭುಜದಲ್ಲಿ ಹಗ್ಗ ACಯು ವಿಕರ್ಣವಾಗಿದೆ. ಈ ಹಗ್ಗ AC ಅಥವಾ ವಿಕರ್ಣದ ಅಳತೆಯನ್ನು ನಮಗೆ 20 ಮೀಟರ್ ಅಂತ ನೀಡಿದ್ದಾರೆ.
ಹಾಗೆ ನಾವು ಕಂಡುಹಿಡಿಯಬೇಕಾಗಿದ್ದ ಸ್ತಂಭದ ಎತ್ತರ AB ಯು 30 ಡಿಗ್ರಿ ಲಘುಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಬಾಹುವಾಗಿದೆ. ನಾವು ಈ ಅಭಿಮುಖ ಬಾಹು AB ಅಳತೆ ಅಥವಾ ಸ್ತಂಭದ ಎತ್ತರ AB ಅಳತೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಅಭಿಮುಖ ಬಾಹು ಮತ್ತು ವಿಕರ್ಣವನ್ನ ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿ ಈ ಅಭಿಮುಖ ಬಾಹು ಅಥವಾ ಸ್ತಂಭದ ಎತ್ತರ AB ಅಳತೆಯನ್ನ ಕಂಡುಹಿಡಿಯಬೇಕು. ವಿ ಅನ್ನ ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವೆಂದರೆ ಅದು ಸೈನ್ ಅನುಪಾತ. ಸೊ ಹಾಗಾಗಿ ನಾನಿಲ್ಲಿ ಸೈನ್ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಬಾಹು AB ಅಥವಾ ಸ್ತಂಭದ ಎತ್ತರ AB ಅಳತೆಯನ್ನ ಕಂಡುಹಿಡಿಯುತ್ತೇನೆ. ಆದ್ದರಿಂದ ನಾನಿಲ್ಲಿ ಸೈನ್ ಸಿ ಅಥವಾ ಸೈನ್ 30 ಡಿಗ್ರಿ ಅಥವಾ ಸಿ ಡಿಗ್ರಿಯ ಕೋನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನಿಲ್ಲಿ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಸೈನ್ ಅನುಪಾತ ವಿ ಆಗಿದೆ. ಅಭಿಮುಖ ಬಾಹು ಭಾಗಿಸು ವಿಕರ್ಣವಾಗಿದೆ. ಇಲ್ಲಿ ಅಭಿಮುಖ ಬಾಹು ಅಂದರೆ ಸ್ತಂಭದ ಎತ್ತರ AB ಭಾಗಿಸು ವಿಕರ್ಣ ಅಂದರೆ ಹಗ್ಗದ ಉದ್ದ AC ಆಗಿದೆ. ನಾವೀಗ ಸೈನ್ 30 ಡಿಗ್ರಿಯ ಬೆಲೆ AB ಅಳತೆ ಅಂದರೆ ಸ್ತಂಭದ ಎತ್ತರದ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದನ್ನು ಹಾಗೆ ಇಡಬೇಕು. AC ಅಂದರೆ ಹಗ್ಗದ ಉದ್ದ, ವಿಕರ್ಣ 20 ಮೀಟರ್ ಆಗಿದೆ. ಅದರ ಬೆಲೆಗಳನ್ನು ಆದೇಶಿಸಬೇಕು. ಸೈನ್ 30 ಡಿಗ್ರಿ ಅಂದರೆ 1/2 ಆಗುತ್ತದೆ. ಇಸ್ ಈಕ್ವಲ್ ಟು AB ಅನ್ನು ಇದ್ದ ಹಾಗೆ ಇಟ್ಟುಕೊಳ್ಳಬೇಕು. ಯಾಕಂದರೆ ಸ್ತಂಭದ ಎತ್ತರ AB ಆಗಿರೋದ್ರಿಂದ ಅದರ ಬೆಲೆ ನಮ್ಗೆ ಗೊತ್ತಿಲ್ಲ, ಅದನ್ನು ನಾವೀಗ ಕಂಡುಹಿಡಿಯಬೇಕು. AC ಅಂದರೆ ವಿಕರ್ಣದ ಅಳತೆ. ವಿಕರ್ಣದ ಅಳತೆ 20 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಛೇದದಲ್ಲಿ AC ಸ್ಥಾನದಲ್ಲಿ 20 ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ AB ಅನ್ನು ಇದ್ದ ಹಾಗೆ ಬರೆದುಕೊಂಡು ಛೇದದಲ್ಲಿರುವ 20 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಛೇದದಲ್ಲಿರುವ 20 ಭಾಗಿಸು 20 ಇದು ಎಡಭಾಗಕ್ಕೆ ಬಂದಾಗ 1ಕ್ಕೆ ಗುಣಿಸಲ್ಪಡುತ್ತದೆ, ಅಂದರೆ ಅಂಶಕ್ಕೆ ಹೋಗುತ್ತದೆ. ಹಾಗಾಗಿ ಇದು 20 ಗುಣಿಸು 1 20 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ 2 ಇದ್ದ ಹಾಗೆ ಬರೆದುಕೊಳ್ಳಬೇಕು. 2 1 2 2 10 20 ಆಗುವುದರಿಂದ ಇಲ್ಲಿ ಸ್ತಂಭ AB ಅಳತೆಯು 10 ಮೀಟರ್ ಆಗುತ್ತದೆ. ಸೊ ನಾವೀಗ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ ಅಂತ ನಮಗೆ ಈ ಪ್ರಶ್ನೆಯನ್ನು ನೀಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ನಾವು ಪ್ರಶ್ನೆಗೆ ಸಂಬಂಧಿಸಿದ ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಪ್ರಶ್ನೆಯ ಪ್ರಕಾರ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು, ಅಂದರೆ ಇಲ್ಲಿ AC ಒಂದು ಮರವಾದರೆ, ಸೊ ಇದು ಬಿರುಗಾಳಿ ಸಿಕ್ಕಿ ಮುರಿದು ಬಿದ್ದಾಗ ಅಂದರೆ ಬಿದಲ್ಲಿ ಇದರ ಮುರಿದಾಗ ಈ ಮುರಿದ ಭಾಗವು ನೆಲದೊಂದಿಗೆ, ಇಲ್ಲಿ AC ನೆಲವಾಗಿದೆ, ನೆಲದೊಂದಿಗೆ ಎಷ್ಟು ಕೋನವನ್ನು ಉಂಟು ಮಾಡ್ತಾ ಅಂತ ಹೇಳಿದ್ದಾರೆ? 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಹೇಳಿದ್ದಾರೆ. ಹಾಗೆ ಈ ಮರದ ತುದಿ ಸಿಯು, ಈ ಮರದ ತುದಿ ಇಲ್ಲಿತ್ತಲ್ಲ, ಈಗ ಮುರಿದು ಬಿದ್ದಾಗ ಇಲ್ಲಿ ಬರುತ್ತದೆ, ಅಂದರೆ ನೆಲದ ಮೇಲೆ ಬರುತ್ತದೆ. ಸೊ ಈ ಮರದ ತುದಿ ಸಿಯು ಮರದ ಬುಡ A ಬಿಂದುವಿನಿಂದ, ಇದು ಮರದ ಬುಡವಾಗಿದೆ, ಇದರಿಂದ 8 ಮೀಟರ್ ದೂರದಲ್ಲಿದೆ. ಹಾಗಾದರೆ ಈ ಮರದ ಎತ್ತರ ಮುರಿದು ಬೀಳುವುದಕ್ಕಿಂತ ಮೊದಲು ಈ ಮರದ ಎತ್ತರ ಎಷ್ಟಿತ್ತು ಎಂಬುದನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ಇಲ್ಲಿ ಮರದ ಎತ್ತರವನ್ನು ಕಂಡುಹಿಡಿಬೇಕಾದ್ರೆ ನಾವು AC ಅನ್ನು ಕಂಡುಹಿಡಿಬೇಕು, ಅಂದರೆ ACಯ ಉದ್ದವನ್ನು ಕಂಡುಹಿಡಿಬೇಕು. ಇಲ್ಲಿ AC AB ಪ್ಲಸ್ BC ಆಗಿದೆ. AB ಪ್ಲಸ್ ಈ ಭಾಗ ಏನಾಗಿದೆ, ಮುರಿದು ಈ ಕಡೆಗೆ ಬಂದಿದೆ. ಹಾಗಾಗಿ AB ಮತ್ತು BCಯನ್ನು ಕೂಡಿಸಿದಾಗ ನಮಗೆ ಈ ಮರದ ಎತ್ತರ AC ಸಿಗುತ್ತದೆ. ಸೊ ಇಲ್ಲಿ ಮರ ACಯು ನೆಲಕ್ಕೆ ಲಂಬವಾಗಿ ನಿಂತಿರೋದ್ರಿಂದ ಈ ನೆಲ ಮತ್ತು ಮರದ ನಡುವಿನ ಕೋನ ಇಲ್ಲಿ 90 ಡಿಗ್ರಿ ಆಗುತ್ತದೆ. ಹಾಗಾಗಿ ಮರವು ಮುರಿದು ಬಿದ್ದಾಗ, ಹೀಗೆ ಮುರಿದು ಬಿದ್ದಾಗ ಇದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತದೆ, ಅಂದರೆ ABC ಲಂಬಕೋನ ತ್ರಿಭುಜವಾಗುತ್ತದೆ. ನಾವಿಲ್ಲಿ ಈ ಲಂಬಕೋನ ತ್ರಿಭುಜದ ಬಾಹುಗಳಾದ AB ಮತ್ತು BC ಅಳತೆಗಳನ್ನು ಕಂಡುಹಿಡಿದು ಇವುಗಳನ್ನು ಕೂಡಿಸಿ ಮರದ ಎತ್ತರ ACಯ ಅಳತೆಯನ್ನು ಕಂಡುಹಿಡಿಯಬೇಕು. ಸೊ ಉತ್ತರದಲ್ಲಿ ಮೊದಲಿಗೆ ನಾವು ಈ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಇಲ್ಲಿ BCಯು ಮರದ ಮುರಿದ ಭಾಗವಾಗಿರಲಿ ಎಂದು ಬರೆದುಕೊಳ್ಳೋಣ. ಹಾಗೆ ಮರದ ಒಟ್ಟು ಎತ್ತರ AB ಪ್ಲಸ್ BC, AB ಮತ್ತು BCಯನ್ನು ಕೂಡಿಸಿದಾಗ ಮರದ ಎತ್ತರ AC ಅಥವಾ ಒಟ್ಟು ಎತ್ತರ ನಮಗೆ ಸಿಗುತ್ತದೆ. ಸೊ ಹಾಗಾಗಿ ನಾವಿಲ್ಲಿ ಲಘುಕೋನ C ಅನ್ನು ಆಧಾರವಾಗಿಟ್ಟುಕೊಂಡು ಈ ಲಂಬಕೋನ ತ್ರಿಭುಜದ AB ಮತ್ತು BC ಬಾಹುಗಳ ಅಳತೆಗಳನ್ನು ತ್ರಿಕೋನಮಿತಿ ಅನುಪಾತಗಳ ಸಹಾಯದಿಂದ ಕಂಡುಹಿಡಿಯಬೇಕು. ಈ ಲಂಬಕೋನ ತ್ರಿಭುಜ ABCಯಲ್ಲಿ BC ವಿಕರ್ಣವಾಗಿದೆ. ಹಾಗೆ ಲಘುಕೋನ Cಗೆ ಸಂಬಂಧಿಸಿದಂತೆ ಈ ಲಘುಕೋನ Cಗೆ ಎದುರಿರುವ ಬಾಹು AB ಅಭಿಮುಖ ಬಾಹು ಆದರೆ ಮೂರನೇ ಬಾಹು ಪಾರ್ಶ್ವಬಾಹು ಆಗಿದೆ. ಪಾರ್ಶ್ವಬಾಹುವಿನ ಅಳತೆಯನ್ನು ನಮಗೆ 8 ಮೀಟರ್ ಆಗಿ ನೀಡಿದ್ದಾರೆ. ಅಭಿಮುಖ ಬಾಹುವಿನ ಅಳತೆ ಮತ್ತು ವಿಕರ್ಣದ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಮೊದಲಿಗೆ ನಾವು ಪಾರ್ಶ್ವಬಾಹು ಮತ್ತು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು BC ವಿಕರ್ಣ BCಯ ಅಳತೆಯನ್ನು ಕಂಡುಹಿಡಿಯೋಣ. ಏಕೆಂದರೆ ನಮಗೆ ಇಲ್ಲಿ ಪಾರ್ಶ್ವಬಾಹುವಿನ ಅಳತೆಯನ್ನು ನೀಡಿದ್ದಾರೆ, ಹಾಗೆ C ಕೋನದ ಅಳತೆ ಗೊತ್ತಿದೆ. ಸೊ
ವಿ ಅಂದರೆ ಅದು ಕಾಸ್ ಅನುಪಾತವಾಗಿದೆ. ಹಾಗಾಗಿ ಪಾರ್ಶ್ವಭಾವ ಮತ್ತು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ಕಾಸ್ ಅನುಪಾತವನ್ನು ನಾವಿಲ್ಲಿ ಬಳಸಿಕೊಂಡು ವಿಕರ್ಣದ ಅಳತೆ ಬಿ ಸಿ ಅಳತೆಯನ್ನು ಕಂಡುಹಿಡಿಯೋಣ. ಕಾಸ್ ಇಲ್ಲಿ ಸಿ ಕೋನವು 30 ಡಿಗ್ರಿ ಆಗಿರೋದ್ರಿಂದ ಕಾಸ್ 30 ಡಿಗ್ರಿ ಎಂದು ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು ಕಾಸ್ ಅನುಪಾತವು ಪಾರ್ಶ್ವಭಾವು ಬಿ ಎಸ್ ಸಿ ಭಾಗಿಸು ವಿಕರ್ಣ ಬಿ ಸಿ ಆಗಿದೆ. ಆದ್ದರಿಂದ ನಾವಿಲ್ಲಿ ಕಾಸ್ 30 ಇಸ್ ಈಕ್ವಲ್ ಟು ಎ ಸಿ ಭಾಗಿಸು ಬಿ ಸಿ ಎಂದು ಬರೆದುಕೊಳ್ಳೋಣ. ಕಾಸ್ 30 ಡಿಗ್ರಿಯ ಬೆಲೆ ವರ್ಗಮೂಲ 3/2 ಆಗಿದೆ. ಇಸ್ ಈಕ್ವಲ್ಸ್ ಟು ಎ ಸಿಯ ಬೆಲೆ ಅಂದರೆ ಪಾರ್ಶ್ವಭಾವಿನ ಬೆಲೆಯು 8 ಮೀಟರ್ ಆಗಿರೋದ್ರಿಂದ ಅಂಶದಲ್ಲಿ ಎ ಸಿಯ ಸ್ಥಾನದಲ್ಲಿ 8 ಅಂತ ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿ ಬಿ ಸಿ ಅಳತೆ ನಮಗೆ ತಿಳಿದಿಲ್ಲ, ಹಾಗಾಗಿ ಬಿ ಸಿಯನ್ನು ಇದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಬಿ ಸಿಯನ್ನು ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಬರುತ್ತದೆ. ಹಾಗೆ ಈ ವರ್ಗಮೂಲ 3/2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ವೃತ್ಕ್ರಮವಾಗಿ ಅಂದರೆ ಛೇದದಲ್ಲಿರುವ 2 ಅಂಶಕ್ಕೆ ಹೋಗಿ 8ಕ್ಕೆ ಗುಣಿಸಲ್ಪಡುತ್ತದೆ. 8 × 2 ಆಗುತ್ತದೆ. ಭಾಗಿಸು ಅಂಶದಲ್ಲಿರುವ 3 ಛೇದಕ್ಕೆ ಬಂದು ಭಾಗಿಸು ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ಬಿ ಸಿಯ ಅಳತೆಯು 8×16 ಭಾಗಿಸು ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಮರದ ಮುರಿದ ಮೇಲ್ಭಾಗದ ಉದ್ದ ಬಿ ಸಿಯ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಮರದ ಕೆಳಭಾಗದ ಉದ್ದ ಅಂದರೆ ಎ ಬಿಯ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ಎ ಬಿ ಅಂದರೆ ಈ ತ್ರಿಭುಜದ ಅಭಿಮುಖ ಬಾಹುವಾಗಿದೆ. ಹಾಗಾಗಿ ನಾವಿಲ್ಲಿ ಪಾರ್ಶ್ವಭಾವ ಮತ್ತು ಅಭಿಮುಖ ಬಾಹುವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಬಾಹು ಎ ಬಿಯ ಅಳತೆಯನ್ನು ಕಂಡುಹಿಡಿಯಬೇಕು. ಪ ಅಂದರೆ ನಮಗೆ ಟ್ಯಾನ್ ಅನುಪಾತ ಎಂಬುದು ತಿಳಿದಿದೆ. ಹಾಗಾಗಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಂದರೆ 30 ಡಿಗ್ರಿಯನ್ನು ಆಧಾರವಾಗಿ ಇಟ್ಕೊಳ್ಬೇಕು. 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವವಾಗಿದೆ. ಹಾಗಾಗಿ ನಾವಿಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಭಾಗಿಸು ಪಾರ್ಶ್ವಭಾವು ಎ ಸಿ ಎಂದು ಬರೆದುಕೊಳ್ಳೋಣ. ಇಲ್ಲಿ ಟ್ಯಾನ್ 30 ಡಿಗ್ರಿಯ ಬೆಲೆಯು 1 ವರ್ಗಮೂಲ 3 ಆಗಿದೆ. ಇಸ್ ಈಕ್ವಲ್ ಟು ಎ ಬಿ ಅಳತೆ ನಮಗೆ ತಿಳಿದಿಲ್ಲ, ಹಾಗೆ ಎ ಬಿಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಎ ಬಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು ಎ ಸಿ ಅಳತೆಯನ್ನು ನಮಗೆ 8 ಮೀಟರ್ ಆಗಿ ನೀಡಿರುವುದರಿಂದ ಛೇದದಲ್ಲಿ ನಾವು ಎ ಸಿಯ ಸ್ಥಾನದಲ್ಲಿ 8 ಅಂತ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ಎ ಬಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಎಡಭಾಗದಲ್ಲಿ ಈ ಛೇದದಲ್ಲಿರುವ 8ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಛೇದದಲ್ಲಿರುವ 8 ಭಾಗಿಸು 8 ಎಡಭಾಗಕ್ಕೆ ಬಂದಾಗ ಗುಣಿಸು 8 ಆಗುತ್ತದೆ, ಅಂದರೆ ಅಂಶಕ್ಕೆ ಹೋಗುತ್ತದೆ. ಹಾಗಾಗಿ ಇದು 1ಕ್ಕೆ ಗುಣಿಸಲ್ಪಟ್ಟು 8 1 8 ಆಗುತ್ತದೆ. ಛೇದದಲ್ಲಿರುವ ವರ್ಗಮೂಲ 3ಅನ್ನು ಇದ್ದ ಹಾಗೆ ಬರೆದುಕೊಂಡಾಗ ಇಲ್ಲಿ ಎ ಬಿಯ ಅಳತೆಯು 8 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಎ ಬಿ ಮತ್ತು ಬಿ ಸಿಯ ಅಳತೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಮರದ ಎತ್ತರ ಎ ಬಿ ಪ್ಲಸ್ ಬಿ ಸಿ ಅಥವಾ ಎ ಸಿಯ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಆದ್ದರಿಂದ ಮರವು ಮುರಿದು ಬಿಡುವುದಕ್ಕಿಂತ ಮೊದಲು ಮರದ ಎತ್ತರವು ಎ ಬಿ ಪ್ಲಸ್ ಬಿ ಸಿ ಆಗಿರುತ್ತದೆ. ಹಾಗಾಗಿ ನಾವಿಲ್ಲಿ ಮರದ ಎತ್ತರ ಎ ಬಿ ಪ್ಲಸ್ ಬಿ ಸಿ ಎಂದು ಬರೆದುಕೊಳ್ಳೋಣ. ಇಲ್ಲಿ ಎ ಬಿಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ, ಅದರ ಬೆಲೆ 8 ವರ್ಗಮೂಲ 3 ಆಗಿದೆ. ಪ್ಲಸ್ ಬಿ ಸಿ ಅಳತೆಯನ್ನು ನಾವು ಈಗ ಕಂಡುಹಿಡಿದಿದ್ದೇವೆ, ಆದರೆ ಇದರ ಅಳತೆಯು 16 ವರ್ಗಮೂಲ 3 ಆಗಿದೆ. ಈ ಎರಡು ಭಿನ್ನರಾಶಿಗಳ ಛೇದವು ಒಂದೇ ಆಗಿರೋದ್ರಿಂದ ಅಂದರೆ ವರ್ಗಮೂಲ 3 ಆಗಿರೋದ್ರಿಂದ ಲಸವು ಸಹ ವರ್ಗಮೂಲ 3 ಬಂದಿರುತ್ತದೆ. ಹಾಗಾಗಿ ಛೇದ ಒಂದೇ ಇದ್ದಾಗ ಅಂಶವನ್ನು ನಾವು ನೇರವಾಗಿ ಕೂಡಿಸಿಕೊಳ್ಳಬಹುದು ಅಥವಾ ಕಳೆಯಬಹುದು. ಇಲ್ಲಿ 8 + 16 ಅಂತ ಇದೆ. 8 ಮತ್ತು 16 ಕೂಡಿಸಿದಾಗ ಬರುವ ಮೊತ್ತ 24. ಆದ್ದರಿಂದ ಮರವು ಮುರಿದು ಬೀಳುವುದಕ್ಕಿಂತ ಮೊದಲು ಮರದ ಎತ್ತರ ಎ ಬಿ ಪ್ಲಸ್ ಬಿ ಸಿಯು 24 ವರ್ಗಮೂಲ 3 ಆಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದ ನಂತರ ನಾವೀಗ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರು ಬಂಡಿಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರು ಬಂಡಿಯ ಉದ್ದವೆಷ್ಟು ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದಂಥ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಿಸಿದಂಥ ನಾವು 2 ಚಿತ್ರಗಳನ್ನು ಹಾಕಿಕೊಳ್ಳಬೇಕು. ಯಾಕಂದರೆ 2 ಜಾರು ಬಂಡಿಗಳನ್ನು ನಮಗೆ ನೀಡಿದ್ದಾರೆ. ಹಾಗಾಗಿ 2 ಜಾರು ಬಂಡಿಗಳ ಚಿತ್ರಗಳನ್ನು ನಾವೀಗ ಹಾಕಿಕೊಳ್ಳೋಣ. ಸೊ ಉದ್ಯಾನವನದಲ್ಲಿ ನೀವು ಜಾರು ಬಂಡಿಯ ಆಕಾರಗಳನ್ನು ಗಮನಿಸಿದಾಗ ಆ ಜಾರು ಬಂಡಿಯ ಆಕಾರಗಳು ಈ ರೂಪದಲ್ಲಿರೋದನ್ನು ನೀವು ಗಮನಿಸಬಹುದು. ಅಂದರೆ ಲಂಬಕೋನ ತ್ರಿಭುಜದ ರೂಪದಲ್ಲಿರೋದನ್ನು ಗಮನಿಸಬಹುದು. ಇಲ್ಲಿ ಈ ಭಾಗ ಏನಿದೆಯಲ್ಲ ಇದು ಜಾರು ಬಂಡಿಯಾಗಿದೆ. ಇದರ ಮೂಲಕನೇ ಮಕ್ಕಳು ಕಿರಿಯ ಮತ್ತು ಹಿರಿಯ ಮಕ್ಕಳು ಏನು ಮಾಡ್ತಾರೆ ಅಂದರೆ ಜಾರು ಬಂಡಿಗಳನ್ನು ಆಡ್ತಾರೆ. ಸೊ ಇದು ಲಂಬಕೋನ ತ್ರಿಭುಜದಲ್ಲಿ ರೂಪದಲ್ಲಿರೋದ್ರಿಂದ
ಪ್ರಶ್ನೆಯಲ್ಲಿ ನೀಡಿರುವ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡಿಗಳನ್ನು ಸ್ಥಾಪಿಸಲು ಯೋಜಿಸಿದ್ದಾರೆ ಅಂತ ನೀಡಿದ್ದಾರೆ. ಅವರು ಸ್ಥಾಪಿಸಲು ಯೋಜಿಸಿರುವ 2 ಜಾರುಬಂಡಿಗಳನ್ನು ನಾನಿಲ್ಲಿ ಈ ರೀತಿಯಾಗಿ 2 ಲಂಬಕೋನ ತ್ರಿಭುಜದ ರೂಪದಲ್ಲಿ ರಚಿಸಿಕೊಂಡಿದ್ದೇನೆ. ಇಲ್ಲಿ ಮೊದಲನೇ ಲಂಬಕೋನ ತ್ರಿಭುಜದ ರೂಪದ ಈ ಜಾರುಬಂಡೆಯನ್ನು ABC ಅಂತ ಗುರುತಿಸಿಕೊಂಡಿದ್ದೇನೆ. ಇದನ್ನು 5 ವರ್ಷದ ಕೆಳಗಿನ ಮಕ್ಕಳಿಗೆ ಸ್ಥಾಪಿಸಲು ಯೋಜಿಸಲಾಗಿದೆ. ಈ ಜಾರುಬಂಡೆಯ ಎತ್ತರವನ್ನು 1.5 ಮೀಟರ್ ಅಂತ ನೀಡಿದ್ದಾರೆ. ಹಾಗೆ ಇದು ನೆಲ ABಗೆ ಈ ಜಾರುಬಂಡೆಯು 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ನೀಡಿದ್ದಾರೆ. ಹಾಗೆ ಮತ್ತೊಂದು ಜಾರುಬಂಡೆ ಅಂದರೆ ದೊಡ್ಡ ಜಾರುಬಂಡೆಯನ್ನು ಅದೇ ಉದ್ಯಾನವನದಲ್ಲಿ ಗುತ್ತಿಗೆದಾರರು ನಿರ್ಮಿಸಲು ಯೋಜಿಸಿದ್ದಾರೆ. ಈ ಜಾರುಬಂಡೆಯ ಎತ್ತರವನ್ನು 3 ಮೀಟರ್ ಆಗಿ, ಹಾಗೆ ಈ ಜಾರುಬಂಡೆ ಈ PR ಏನಿದೆಯಲ್ಲ ಇದು ಜಾರುಬಂಡೆ, ಈ ಜಾರುಬಂಡೆಯು ನೆಲ PQದೊಂದಿಗೆ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ನೀಡಿದ್ದಾರೆ? 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ನೀಡಿದ್ದಾರೆ. ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡೆಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಮೊದಲನೇ ಸಂದರ್ಭದಲ್ಲಿ ಅಂದರೆ ಮೊದಲನೇ ಜಾರುಬಂಡೆಯಲ್ಲಿ ಅಂದರೆ ಚಿಕ್ಕ ಮಕ್ಕಳಿಗೆ ನಿರ್ಮಿಸಲು ಯೋಜಿಸಿರುವ ಜಾರುಬಂಡೆ ABCಯಲ್ಲಿ ಜಾರುಬಂಡೆಯ ಉದ್ದ ಅಂದರೆ ಇದು AC ಆಗುತ್ತದೆ. ಇಲ್ಲಿ ACಯು ಲಂಬಕೋನ ತ್ರಿಭುಜ ABCಯ ವಿಕರ್ಣವಾಗಿದೆ. ಹಾಗಾಗಿ ಚಿಕ್ಕ ಮಕ್ಕಳಿಗಾಗಿ ನಿರ್ಮಿಸಲು ಯೋಜಿಸಿರುವ ಈ ಜಾರುಬಂಡೆಯ ಉದ್ದವನ್ನು ಕಂಡುಹಿಡಿಯಬೇಕಾದ್ರೆ ನಾವಿಲ್ಲಿ AC ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಬೇಕು. ಹಾಗೆ ಹಿರಿಯ ಮಕ್ಕಳಿಗಾಗಿ ನಿರ್ಮಿಸಲು ಯೋಜಿಸಿರುವ ಈ 2ನೇ ಜಾರುಬಂಡೆಯ ಉದ್ದವನ್ನು ಕಂಡುಹಿಡಿಯಬೇಕಾದ್ರೆ ನಾವಿಲ್ಲಿ ಈ ಲಂಬಕೋನ ತ್ರಿಭುಜ PQRನ ವಿಕರ್ಣ PR ಅಳತೆಯನ್ನು ಕಂಡುಹಿಡಿಯಬೇಕು. ಯಾಕಂದ್ರೆ ಇಲ್ಲಿ PR ಈ ದೊಡ್ಡ ಜಾರುಬಂಡೆಯ ಉದ್ದವಾಗಿದೆ. ಸೊ ನಾವೀಗ ಈ ಮೊದಲನೇ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು ಚಿಕ್ಕ ಮಕ್ಕಳಿಗೆ ನಿರ್ಮಿಸಲು ಯೋಜಿಸಲಾಗಿರುವ ಈ ಚಿಕ್ಕ ಜಾರುಬಂಡೆಯ ಉದ್ದ ACಯನ್ನು ಕಂಡುಹಿಡಿಯೋಣ. ಆದ್ದರಿಂದ ನಾನಿಲ್ಲಿ ಚಿಕ್ಕ ಮಕ್ಕಳಿಗಾಗಿ ಜಾರುಬಂಡೆಯ ಉದ್ದ AC ಅಂತ ಬರೆದುಕೊಂಡಿದ್ದೇನೆ. ಈ AC ಉದ್ದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಇಲ್ಲಿ ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ B ಯಲ್ಲಿ 90 ಡಿಗ್ರಿ ಉಂಟಾಗಿರೋದನ್ನು ನೀವು ಗಮನಿಸಬಹುದು. ಸೊ ನಾವೀಗ ಈ ಜಾರುಬಂಡೆಯ ಉದ್ದ ಅಂದ್ರೆ AC ಅಳತೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಈ ACಯು ಲಂಬಕೋನ ತ್ರಿಭುಜ ABCಯ ವಿಕರ್ಣವಾಗಿದೆ. ಅದೇ ರೀತಿ ಈ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಜಾರುಬಂಡೆಯ ಎತ್ತರ BCಯು ಅಭಿಮುಖ ಬಾಹುವಾಗಿದೆ. ಇದರ ಅಳತೆಯನ್ನು ನಮಗೆ ನೀಡಿದ್ದಾರೆ. ಆದರೆ ವಿಕರ್ಣ AC ಅಳತೆ ಅಥವಾ ಜಾರುಬಂಡೆಯ ಅಳತೆಯನ್ನು ನಮಗೆ ನೀಡಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಮತ್ತು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ಅಥವಾ AVಯನ್ನು ಅನುಪಾತವಾಗಿ ಹೊಂದಿರುವ ಒಂದು ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು AC ಅಂದರೆ ವಿಕರ್ಣ ಅಥವಾ ಜಾರುಬಂಡೆಯ ಉದ್ದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. AVಯನ್ನು ಅನುಪಾತವಾಗಿ ಹೊಂದಿರುವ ಅಂದರೆ ಅಭಿಮುಖ ಬಾಹು ಮತ್ತು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತ ಎಂದರೆ ಅದು ಸೈನ್ ಅನುಪಾತ. ಹಾಗಾಗಿ ನಾನಿಲ್ಲಿ ಸೈನ್ ಅನುಪಾತವನ್ನು ಬಳಸಿಕೊಂಡು ವಿಕರ್ಣ AC ಅಳತೆಯನ್ನು ಕಂಡುಹಿಡಿದು ಜಾರುಬಂಡೆ ಅಳತೆಯನ್ನು ಬರೆಯುತ್ತೇನೆ. ಇಲ್ಲಿ ಸೈನ್ ಕೋನ ಎಷ್ಟು ಕೊಟ್ಟಿದ್ದಾರೆ ಅಂದರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. = ಸೈನ್ ಅನುಪಾತ ಅಭಿಮುಖ ಬಾಹು ಅಂದರೆ BC ಇಲ್ಲಿ ಅಭಿಮುಖ ಬಾಹು ಆಗಿದೆ. ಹಾಗಾಗಿ ನಾನಿಲ್ಲಿ BC ಅಂತ ಬರೆದುಕೊಳ್ತಾ ಇದ್ದೇನೆ. ಭಾಗಿಸು ವಿಕರ್ಣ AC ಆಗಿದೆ. ಈ ACಯು ಏನಾಗಿದೆ ಅಂದರೆ ಜಾರುಬಂಡೆ ಉದ್ದವಾಗಿದೆ. ಸೈನ್ 30 ಡಿಗ್ರಿಯ ಬೆಲೆಯು 1/2 ಆಗಿದೆ. = BC ಅಳತೆ 1.5 ಮೀಟರ್ ಅಂತ ನೀಡಿದ್ದಾರೆ. BC ಅಂದರೆ ಜಾರುಬಂಡೆ ಎತ್ತರ. ಹಾಗಾಗಿ BC ಅಳತೆ 1.5 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ವಿಕರ್ಣದ ಅಳತೆಯನ್ನು ನಮಗೆ ನೀಡಿಲ್ಲ. ಇದು ಜಾರುಬಂಡೆಯ ಉದ್ದವಾಗಿದೆ. ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಓರೆ ಗುಣಾಕಾರ ಮಾಡಿ ACಯನ್ನು ಎಡಭಾಗಕ್ಕೆ ತಂದಾಗ AC 1ಕ್ಕೆ ಗುಣಿಸಲ್ಪಟ್ಟು ಅಂಶಕ್ಕೆ ಬರುತ್ತದೆ. 1 × AC ಅಂದರೆ ಇದು AC ಆಗುತ್ತದೆ. = ನಂತರ ಈ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -2 ಬಲಭಾಗಕ್ಕೆ ಹೋಗಿ 1.5ಕ್ಕೆ ಗುಣಿಸಲ್ಪಟ್ಟು 1.5 × 2 ಆಗುತ್ತದೆ. ಮುಂದಿನ ಹಂತದಲ್ಲಿ AC = 1.5 × 2 ಅಂದರೆ 2 ಇಲ್ಲೇ 10, 2 2 3 ಆಗುತ್ತದೆ. ಒಂದು ಸ್ಥಾನಾಂತರ ಬಿಂದು ಹಾಕಿದಾಗ ಇದು 3.0 ಆಗುತ್ತದೆ. 3.0 ಅಂದರೆ 3. ಹಾಗಾಗಿ ಚಿಕ್ಕ ಮಕ್ಕಳಿಗಾಗಿ ನಿರ್ಮಿಸಲು ಯೋಜಿಸಿರುವ ಈ ಜಾರುಬಂಡೆ ACಯ ಉದ್ದವು ಇಲ್ಲಿ 3 ಮೀಟರ್ ಆಗುತ್ತದೆ. ಸೊ ಇದೇ ರೀತಿ ನಾವೀಗ ಹಿರಿಯ ಮಕ್ಕಳಿಗಾಗಿ ನಿರ್ಮಿಸಲು ಯೋಜಿಸಿರುವ ಈ ಜಾರುಬಂಡೆಯ ಈ 2ನೇ ಜಾರುಬಂಡೆಯ ಉದ್ದ PR ಅಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ PR ಅಂದರೆ ಲಂಬಕೋನ ತ್ರಿಭುಜ PQRನ ವಿಕರ್ಣದ ಅಳತೆ ಆಗಿದೆ. ಸೊ ಆದ್ದರಿಂದ ನಾವಿಲ್ಲಿ ಹಿರಿಯ ಮಕ್ಕಳಿಗಾಗಿ ಜಾರುಬಂಡೆಯ ಉದ್ದ PR ಅನ್ನ ಬರೆದುಕೊಳ್ಳೋಣ. ಅಂದರೆ PR ನ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ PR ಜಾರುಬಂಡೆಯ ಉದ್ದವಾಗಿದೆ. ಈ ಲಂಬಕೋನ ತ್ರಿಭುಜ PQRನಲ್ಲಿ
ಕ್ಯೂ ಕೋನದಲ್ಲಿ ಲಂಬಕೋನ ಉಂಟಾಗಿದೆ. ಆದ್ದರಿಂದ ನಾನಿಲ್ಲಿ ಕೋನ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ನಾವು ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಬೇಕು. ಈ 60 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಕ್ಯೂ ಆರ್, ಇದು ಅಭಿಮುಖ ಬಾಹು ಆಗಿದೆ, ಅಂದರೆ ಎದುರಿರುವ ಬಾಹು ಅಭಿಮುಖ ಬಾಹು. ಹಾಗೆ ಪಿ ಆರ್ ಈ ಲಂಬಕೋನ ತ್ರಿಭುಜದ ವಿಕರ್ಣದ ಅಳತೆ ಆಗಿದೆ, ಅಂದರೆ ವಿಕರ್ಣವಾಗಿದೆ. ಈ ಪಿ ಆರ್ನ ಅಳತೆಯನ್ನು ನಾವು ಕಂಡುಹಿಡಿದ್ರೆ ಜಾರುಬಂಡಿಯ ಅಳತೆಯನ್ನು ಕಂಡುಹಿಡಿದಾಗ ಆಗ್ತದೆ. ಸೊ ಹಾಗಾಗಿ ನಾವಿಲ್ಲಿ ಈ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಮತ್ತು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವನ್ನು ಬಳಸಿ ಪಿ ಆರ್ ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಅಭಿಮುಖ ಬಾಹು ವಿಕರ್ಣ ಅಂದರೆ ಅ ವಿ ಅನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತ ಅಂದರೆ ಅದು ಸೈನ್ ಅನುಪಾತ. ಹಾಗಾಗಿ ನಾವಿಲ್ಲಿ ಸೈನ್ 60 ಡಿಗ್ರಿ, ಇಲ್ಲಿ ಕೋನ 60 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ 60 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಸೈನ್ ಅನುಪಾತವು ಅಭಿಮುಖ ಬಾಹು ಕ್ಯೂ ಆರ್ ಭಾಗಿಸು ವಿಕರ್ಣ ಪಿ ಆರ್ ಆಗಿದೆ. ಸೊ ಇಲ್ಲಿ ಸೈನ್ 60 ಡಿಗ್ರಿಯ ಬೆಲೆ ವರ್ಗಮೂಲ 3/2 ಆಗಿದೆ. ಈಸ್ ಈಕ್ವಲ್ ಟು ಕ್ಯೂ ಆರ್ನ ಅಳತೆ ಅಂದರೆ ಈ ಜಾರುಬಂಡೆಯ ಹಿರಿಯ ಮಕ್ಕಳಿಗಾಗಿ ನಿರ್ಮಿಸಲು ಯೋಜಿಸಿರುವ ಈ ಜಾರುಬಂಡೆಯ ಎತ್ತರ 3 ಮೀಟರ್ ಆಗಿರೋದ್ರಿಂದ ಇಲ್ಲಿ ಕ್ಯೂ ಆರ್ 3 ಮೀಟರ್ ಆಗಿದೆ. ಹಾಗಾಗಿ ಕ್ಯೂ ಆರ್ನ ಸ್ಥಾನದಲ್ಲಿ 3 ಅಂತ ಬರೆದುಕೊಳ್ಳೋಣ. ಈ ಜಾರುಬಂಡೆಯ ಉದ್ದ ಅಂದರೆ ವಿಕರ್ಣದ ಅಳತೆ ಪಿ ಆರ್ನ ಅಳತೆ ನಮಗೆ ತಿಳಿದಿಲ್ಲ, ಹಾಗಾಗಿ ಪಿ ಆರ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ ಪಿ ಆರ್ ಅನ್ನು ಎಡಭಾಗಕ್ಕೆ ತಂದಾಗ ಈ ಛೇದದಲ್ಲಿರುವ ಪಿ ಆರ್ ಎಡಭಾಗಕ್ಕೆ ಬಂದಾಗ ಪಿ ಆರ್ ಆಗುತ್ತದೆ, ಅಂದರೆ ಅಂಶಕ್ಕೆ ಬರುತ್ತದೆ. ಸೊ ಬಲಭಾಗದಲ್ಲಿರುವ 3 ಇದ್ದ ಹಾಗೆ ಬರೆದುಕೊಳ್ಳೋಣ. ಅದೇ ರೀತಿ ಎಡಭಾಗದಲ್ಲಿರುವ ವರ್ಗಮೂಲ 3/2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ವೃತ್ಕ್ರಮವಾಗಿ ಬಲಭಾಗಕ್ಕೆ ಹೋಗುತ್ತದೆ, ಅಂದರೆ ಛೇದದಲ್ಲಿರುವ 2 ಅಂಶಕ್ಕೆ ಹೋಗಿ 3ಕ್ಕೆ ಗುಣಿಸಲ್ಪಡುತ್ತದೆ. ಹಾಗೆ ಅಂಶದಲ್ಲಿರುವ ವರ್ಗಮೂಲ 3 ಛೇದಕ್ಕೆ ಬಂದು ಭಾಗಿಸು ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಪಿ ಆರ್ನ ಅಳತೆಯಲ್ಲಿ 3 6 ಭಾಗಿಸು ವರ್ಗಮೂಲ 3 ಮೀಟರ್ ಆಗುತ್ತದೆ. ಅಥವಾ 2 ಗುಣಿಸು 3 ಭಾಗಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಈ ದೊಡ್ಡ ಜಾರುಬಂಡೆ ಅಂದರೆ ಹಿರಿಯ ಮಕ್ಕಳಿಗಾಗಿ ನಿರ್ಮಿಸಲು ಯೋಜಿಸಿರುವ ಈ ಜಾರುಬಂಡೆ ಪಿ ಆರ್ನ ಅಳತೆಯು ಇಲ್ಲಿ 6 ಭಾಗಿಸು ವರ್ಗಮೂಲ 3 ಮೀಟರ್ ಅಥವಾ 2 ವರ್ಗಮೂಲ 3 ಮೀಟರ್ ಆಗುತ್ತದೆ. ಸೊ ನಾವೀಗ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಹೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ನಮಗೆ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ನಾವೀಗ ರಚಿಸಿಕೊಳ್ಳೋಣ. ಸೊ ನಾವಿಲ್ಲಿ ಪ್ರಶ್ನೆ ಪ್ರಕಾರ ಒಂದು ಚಿತ್ರವನ್ನು ರಚಿಸಿಕೊಳ್ಳಬೇಕು. ಇಲ್ಲಿ ಬಿ ಸಿ ಗೋಪುರದ ಎತ್ತರವಾಗಿದೆ, ಬಿ ಗೋಪುರದ ಪಾದವಾದರೆ ಸಿ ಗೋಪುರದ ತುದಿಯಾಗಿದೆ. ಈ ಗೋಪುರದ ಪಾದದಿಂದ ನೆಲದ ಮೇಲಿರುವ ಒಂದು ಬಿಂದು, ಈ ಎ ಬಿಂದು 30 ಮೀಟರ್ ದೂರದಲ್ಲಿದೆ ಅಂತ ನೀಡಿದ್ದಾರೆ. ಹಾಗಾಗಿ ಎ ಬಿ 30 ಮೀಟರ್ ಆಗಿದೆ. ಈ ನೆಲದ ಮೇಲಿರುವ ಒಂದು ಬಿಂದುವಿನಿಂದ ಗೋಪುರದ ತುದಿ ಸಿ ಅನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಅಂದರೆ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಗಳ ನಡುವಿನ ಕೋನ ಎಷ್ಟು ಕೊಟ್ಟಿದ್ದಾರೆ? 30 ಡಿಗ್ರಿ ಅಂತ ನೀಡಿದ್ದಾರೆ. ಹಾಗಾದರೆ ಈ ಗೋಪುರದ ಎತ್ತರ ಬಿ ಸಿಯನ್ನು ಕಂಡುಹಿಡಿಯಿರಿ ಅಂತ ನಮಗೆ ಹೇಳಿದ್ದಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ಗೋಪುರ ಬಿ ಸಿಯು ನೆಲ ಎ ಬಿಗೆ ಲಂಬವಾಗಿ ನಿಂತಿದೆ. ಹಾಗಾಗಿ ಈ ಗೋಪುರದ ಪಾದವು ನೆಲಕ್ಕೆ ಲಂಬವಾಗಿದೆ, ಅಂದರೆ ಬಿ ದಲ್ಲಿ ಲಂಬಕೋನ ಉಂಟಾಗಿರೋದನ್ನು ನಾವು ಗಮನಿಸಬಹುದು. ಆದ್ದರಿಂದ ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಸೊ ನಾವಿಲ್ಲಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿ ತದನಂತರ ಈ ಗೋಪುರದ ಎತ್ತರ ಬಿ ಸಿ ಅಳತೆಯನ್ನು ಕಂಡುಹಿಡಿಯೋಣ. ಈ ಲಘುಕೋನ 30 ಡಿಗ್ರಿಗೆ ಎದುರಿರುವ ಬಾಹು ಬಿ ಸಿ, ಇದು ಗೋಪುರದ ಎತ್ತರವಾಗಿದೆ, ಇದು ಅಭಿಮುಖ ಬಾಹು ಆಗಿರುತ್ತದೆ. ಹಾಗೆ ಎ ಸಿ ಇಲ್ಲಿ ವಿಕರ್ಣವಾಗಿದೆ, ಇದೇನು ಅಗತ್ಯ ಇಲ್ಲ ನಮಗೆ. ಸೊ ಅದೇ ರೀತಿ ಇಲ್ಲಿ ಎ ಬಿಯು ಪಾರ್ಶ್ವ ಬಾಹುವಾಗಿದೆ, ಇದರ ಅಳತೆಯನ್ನು ನಮಗೆ 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಯಾವ ತ್ರಿಕೋನಮಿತಿ ಅನುಪಾತವನ್ನು ಬಳಸಬೇಕಂದ್ರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಒಂದು ತ್ರಿಕೋನಮಿತಿ ಅನುಪಾತವನ್ನು ಬಳಸಬೇಕು. ಏಕೆಂದರೆ ನಮಗೆ ಇಲ್ಲಿ ಪಾರ್ಶ್ವಭಾವನ ಅಳತೆಯನ್ನು ನೀಡಿದ್ದಾರೆ, ಅಭಿಮುಖ ಭಾವನ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಅಭಿಮುಖ ಭಾವನ ಅಳತೆ ಅಂದರೆ ಗೋಪುರದ ಎತ್ತರವಾಗಿದೆ. ಸೊ ಹಾಗಾಗಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವೆಂದರೆ ಅದು ಟ್ಯಾನ್ ಅನುಪಾತ. ಆದ್ದರಿಂದ ನಾವಿಲ್ಲಿ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಈ ಗೋಪುರದ ಎತ್ತರ ಅಥವಾ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾವಿನ ಅಳತೆ ಬಿ ಸಿ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಆದ್ದರಿಂದ ನಾವಿಲ್ಲಿ ಉತ್ತರದಲ್ಲಿ ಗೋಪುರದ ಎತ್ತರ ಬಿ ಸಿ ಆಗಿರಲಿ ಎಂದು ಬರೆದುಕೊಳ್ಳೋಣ. ಹಾಗೆ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ನಾವಿಲ್ಲಿ ಬಳಸಬೇಕಾದ ತ್ರಿಕೋನಮಿತಿ ಅನುಪಾತ ಎಂದರೆ ಅದು ಅ
ಪ ಅನ್ನ ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತ. ಆ ತ್ರಿಕೋನಮಿತಿ ಅನುಪಾತವೆಂದರೆ ಅದು ಟ್ಯಾನ್ ಅನುಪಾತವಾಗಿದೆ. ಯಾಕಂದರೆ ಟ್ಯಾನ್ ಅನುಪಾತವು ಅಪ ಅಥವಾ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಭಾವವಾಗಿದೆ. ಹಾಗಾಗಿ ನಾವಿಲ್ಲಿ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಬಾಹು ಬಿ ಸಿ ಅಥವಾ ಗೋಪುರದ ಎತ್ತರವನ್ನು ಕಂಡುಹಿಡಿಯೋಣ. ಇಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಂತ ಬರೆದುಕೊಳ್ಳಬೇಕು. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅ ಪ ಅಂದರೆ ಅಭಿಮುಖ ಬಾಹು ಬಿ ಸಿ ಭಾಗಿಸು ಪಾರ್ಶ್ವಬಾಹು ಎ ಬಿ ಆಗಿದೆ. ಟ್ಯಾನ್ 30 ಡಿಗ್ರಿ ಅಳತೆಯು 1 ವರ್ಗಮೂಲ 3 ಆಗಿದೆ. ಈಸ್ ಈಕ್ವಲ್ಸ್ ಟು ಬಿ ಸಿಯ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಈ ಗೋಪುರದ ಎತ್ತರ ಬಿ ಸಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು ಪಾರ್ಶ್ವಭಾವಿನ ಅಳತೆಯನ್ನು 30 ಮೀಟರ್ ಆಗಿ ನೀಡಿರೋದ್ರಿಂದ ಛೇದದಲ್ಲಿ ನಾವು 30 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 30ನ ಎಡಭಾಗಕ್ಕೆ ತಂದಾಗ ಈ ಛೇದದಲ್ಲಿರುವ 30 ಎಡಭಾಗಕ್ಕೆ ಬಂದಾಗ ಅಂಶಕ್ಕೆ ಹೋಗಿ ಈ 1ಕ್ಕೆ ಗುಣಿಸಲ್ಪಡುತ್ತದೆ. 1 ಗುಣಿಸು 30 ಅಂದರೆ 30 ಆಗುತ್ತದೆ. ಭಾಗಿಸು ವರ್ಗಮೂಲ 3 ಛೇದದಲ್ಲಿರುವ ವರ್ಗಮೂಲ 3 ಇದ್ದ ಹಾಗೆ ಬರೆದುಕೊಂಡಾಗ ಇಲ್ಲಿ ಬಿ ಸಿ ಅಳತೆಯು 30 ಭಾಗಿಸು ವರ್ಗಮೂಲ 3 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಗೋಪುರದ ಎತ್ತರ ಬಿ ಸಿ ಅಳತೆಯು 30 ಭಾಗಿಸು ವರ್ಗಮೂಲ 3 ಮೀಟರ್. ಸೊ ಈ ಉತ್ತರವನ್ನು ನಾವು ಮತ್ತು ಸಂಕ್ಷಿಪ್ತವಾಗಿಯೂ ಸಹ ಬರೆಯಬಹುದು. ಅದೇ ಹೇಗಂದರೆ ಈ 30ನ್ನು ಅಂಶದಲ್ಲಿರುವ 30ನ್ನು ನಾವು 3 ಗುಣಿಸು 10 ಆಗಿ ಬರೆದುಕೊಳ್ಳೋಣ. ಯಾಕಂದರೆ ಛೇದದಲ್ಲಿ ವರ್ಗಮೂಲ 3 ಇದೆ, ಅಂಶದಲ್ಲಿ 3 ಇರೋದ್ರಿಂದ 3 ಭಾಗಿಸು ವರ್ಗಮೂಲ 3 ಏನಾಗುತ್ತೆ ಅಂದರೆ ವರ್ಗಮೂಲ 3 ಆಗುತ್ತದೆ. ಯಾಕಂದರೆ ಎ ಭಾಗಿಸು ವರ್ಗಮೂಲ ಎ ಈಸ್ ಈಕ್ವಲ್ ಟು ವರ್ಗಮೂಲ ಎ ಆಗುವುದರಿಂದ ಇಲ್ಲಿ 3 ಭಾಗಿಸು ವರ್ಗಮೂಲ 3 ವರ್ಗಮೂಲ 3 ಆಗುತ್ತದೆ. ಈ 10ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಆದ್ದರಿಂದ ಇಲ್ಲಿ ಗೋಪುರ ಬಿ ಸಿ ಅಳತೆಯು 30 ಭಾಗಿಸು ವರ್ಗಮೂಲ 3 ಮೀಟರ್ ಅಥವಾ ಬಿ ಸಿ ಅಳತೆಯು ಅಂದರೆ ಗೋಪುರದ ಎತ್ತರದ ಅಳತೆಯು 10 ವರ್ಗಮೂಲ 3 ಮೀಟರ್ ಆಗುತ್ತದೆ. ಇವೆರಡರಲ್ಲಿ ಯಾವ ಉತ್ತರ ಬೇಕಾದರೂ ನೀವು ಬರೆಯಬಹುದು. ಎರಡು ಉತ್ತರ ಸರಿಯಾದ ಉತ್ತರವಾಗಿದೆ. ಸೊ ನಾವೀಗ 5ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ಪ್ರಶ್ನೆಯ ಪ್ರಕಾರ ನಾವು ಒಂದು ಚಿತ್ರವನ್ನು ಹಾಕಿಕೊಳ್ಳಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ನೆಲದ ಮೇಲಿರುವ ಒಂದು ಬಿಂದುವಿನಲ್ಲಿರುವ ಒಂದು ಗೂಟಕ್ಕೆ ಒಂದು ಗಾಳಿಪಟವನ್ನು ಎಳೆದು ಕಟ್ಟಲಾಗಿದೆ ಅಂತ ನೀಡಿದ್ದಾರೆ. ಹಾಗಾಗಿ ನಾನಿಲ್ಲಿ ನೆಲದ ಮೇಲಿರುವ ಒಂದು ಬಿಂದುವಿನಲ್ಲಿರುವ ಈ ಗೂಟವನ್ನು ಎ ಆಗಿ ಹೆಸರಿಸ್ತಾ ಇದ್ದೇನೆ. ಹಾಗೆ ಈ ಗಾಳಿಪಟಕ್ಕೆ ಕಟ್ಟಲಾಗಿರುವ ಈ ದಾರದ ಮತ್ತೊಂದು ತುದಿಯನ್ನು ನಾನಿಲ್ಲಿ ಸಿ ಅಂತ ಹೆಸರಿಸ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಎ ಸಿಯು ಗಾಳಿಪಟಕ್ಕೆ ಕಟ್ಟಿದ ದಾರದ ಉದ್ದವಾಗಿದೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಈ ಗಾಳಿಪಟವು ಈ ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡ್ತಿದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ ಈ ಗಾಳಿಪಟದ ತುದಿಯಿಂದ ನೇರವಾಗಿ ಲಂಬವನ್ನು ನೆಲಕ್ಕೆ ಎಳೆದಾಗ ನಮಗೆ ಇದೊಂದು ಲಂಬ ರೇಖೆ ಸಿಗುತ್ತದೆ. ಈ ನೆಲ ಮತ್ತು ಈ ಎತ್ತರ ಸೇರುವ ಬಿಂದುವನ್ನು ನಾನಿಲ್ಲಿ ಬಿ ಅಂತ ಗುರುತಿಸ್ತಾ ಇದ್ದೇನೆ. ಇಲ್ಲಿ ಬಿ ಸಿಯು ನೆಲದ ಮೇಲಿನಿಂದ ಗಾಳಿಪಟವು ಹಾರಾಡುತ್ತಿರುವ ಎತ್ತರವಾಗಿದೆ. ಇದರ ಎತ್ತರವನ್ನು ನಮಗೆ 60 ಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗಾಳಿಪಟಕ್ಕೆ ಕಟ್ಟಲಾಗಿರುವ ದಾರ ಎ ಸಿಯು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ನೀಡಿರೋದ್ರಿಂದ ಇಲ್ಲಿ ಉನ್ನತ ಕೋನ ಅಂದರೆ ಎ ಸಿ ಮತ್ತು ಎ ಬಿಗಳ ನಡುವಿನ ಕೋನವು 60 ಡಿಗ್ರಿ ಆಗುತ್ತದೆ. ಪ್ರಶ್ನೆಗೆ ತಕ್ಕಂತೆ ನಾವು ಚಿತ್ರವನ್ನು ಹಾಕಿಕೊಂಡಾಗ ಈ ಚಿತ್ರವು ಒಂದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಇಲ್ಲಿ ಬಿ ಯಲ್ಲಿ ಲಂಬಕೋನ ಉಂಟಾಗಿದೆ. ಇಲ್ಲಿ ಬಿ ಸಿ ಅಂದರೆ ನೆಲದಿಂದ ಗಾಳಿಪಟವು ಹಾರಾಡುತ್ತಿರುವ ಎತ್ತರವಾದರೆ ಎ ಸಿ ಎಂದರೆ ಗಾಳಿಪಟಕ್ಕೆ ಕಟ್ಟಲಾಗಿರುವ ದಾರದ ಉದ್ದವಾಗಿದೆ. ಇದರ ಅಳತೆಯನ್ನು ನಾವೀಗ ಕಂಡುಹಿಡಿಯಬೇಕು. ಈ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಎ ಸಿ ಅಂದರೆ ದಾರದ ಉದ್ದ ವಿಕರ್ಣವಾಗುತ್ತದೆ. ಈ ವಿಕರ್ಣದ ಉದ್ದವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಹಾಗೆ ಲಘುಕೋನ 60 ಡಿಗ್ರಿಗೆ ಸಂಬಂಧಿಸಿದಂತೆ ಇದಕ್ಕೆ ಎದುರಿರುವ ಬಾವು ಬಿ ಸಿ ಅಂದರೆ ನೆಲದಿಂದ ಗಾಳಿಪಟಕ್ಕೆ ಇರುವ ಎತ್ತರ ಅಭಿಮುಖ ಬಾವು ಆಗುತ್ತದೆ. ಸೊ ಪ್ರಶ್ನೆಯಲ್ಲಿ ನೀಡಿರುವ ಈ ದತ್ತಾಂಶಗಳನ್ನು ಬಳಸಿಕೊಂಡು ನಾವೀಗ ಗಾಳಿಪಟಕ್ಕೆ ಕಟ್ಟಲಾಗಿರುವ ದಾರದ ಉದ್ದವನ್ನ ಕಂಡುಹಿಡಿಯಬೇಕಿದೆ. ಇಲ್ಲಿ ದಾರದ ಉದ್ದ ಅಂದರೆ ಈ ಲಂಬಕೋನ ತ್ರಿಭುಜದ ವಿಕರ್ಣವಾಗಿದೆ. ಈ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ನಮಗೆ ಅಭಿಮುಖ ಬಾವಿನ ಅಳತೆಯನ್ನು ನೀಡಿದ್ದಾರೆ. ವಿಕರ್ಣದ ಅಳತೆಯನ್ನು ಅಥವಾ ದಾರದ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಗಿದ್ದರಿಂದ ಅಭಿಮುಖ ಬಾವು ಮತ್ತು ವಿಕರ್ಣವನ್ನು ಅಥವಾ ಅ ವಿ ಅನ್ನು ಅನುಪಾತವಾಗಿ ಹೊಂದಿರುವ
ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ನಾವಿಲ್ಲಿ ವಿಕರ್ಣದ ಅಳತೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ವಿ ಅಥವಾ ಅಭಿಮುಖ ಬಾಹು ಭಾಗಿಸು ವಿಕರ್ಣವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತವೆಂದರೆ ಅದು ಸೈನ್ ಅನುಪಾತ. ಹಾಗಾಗಿ ನಾವಿಲ್ಲಿ ಸೈನ್ ಅನುಪಾತವನ್ನು ಬಳಸಿಕೊಂಡು ವಿಕರ್ಣದ ಅಳತೆ ಅಥವಾ ದಾರದ ಉದ್ದ AC ಯ ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಚಿತ್ರದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳುತ್ತಾ ಹೋಗೋಣ. ಇಲ್ಲಿ ಗಾಳಿಪಟದ ಉದ್ದ BC ಯನ್ನು 60 ಮೀಟರ್ ಆಗಿ ನೀಡಿರುವುದರಿಂದ BC = 60 ಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ದಾರದ ಉದ್ದ AC ಆಗಿರಲಿ ಎಂದು ಬರೆದುಕೊಳ್ಳೋಣ. ಅದೇ ರೀತಿ ತ್ರಿಭುಜ ABCಯಲ್ಲಿ ಲಂಬ ಕೋನ B ದಲ್ಲಿ ಉಂಟಾಗಿರೋದ್ರಿಂದ ಕೋನ B = 90 ಡಿಗ್ರಿ ಅಂತ ಬರೆದುಕೊಳ್ಳೋಣ. ನಾವಿಲ್ಲಿ ಸೈನ್ ಅನುಪಾತವನ್ನು ಬಳಸಿಕೊಂಡು ದಾರದ ಉದ್ದ ಅಥವಾ ವಿಕರ್ಣದ AC ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಸೈನ್ 60 ಡಿಗ್ರಿ = ಅಭಿಮುಖ ಬಾಹು BC ಭಾಗಿಸು ವಿಕರ್ಣ AC ಅಂತ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಸೈನ್ 60 ಡಿಗ್ರಿಯ ಬೆಲೆಯು ವರ್ಗಮೂಲ 3/2 ಆಗಿದೆ. ಆದ್ದರಿಂದ ಇಲ್ಲಿ ನಾವು ಸೈನ್ 60 ಡಿಗ್ರಿಯ ಸ್ಥಾನದಲ್ಲಿ ವರ್ಗಮೂಲ 3/2 ಅಂತ ಬರೆದುಕೊಳ್ಳೋಣ. ಅದೇ ರೀತಿ BC ಅಳತೆ ಅಂದರೆ ಗಾಳಿಪಟವು ನೆಲದಿಂದ ಇರುವ ಎತ್ತರ ಎಷ್ಟಿದೆ ಅಂದರೆ 60 ಮೀಟರ್ ಆಗಿರೋದ್ರಿಂದ ನಾವು BC ಯ ಸ್ಥಾನದಲ್ಲಿ 60 ಅಂತ ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿ AC ಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಓರೆ ಗುಣಾಕಾರ ಮಾಡಿ ಈ ಛೇದದಲ್ಲಿರುವ ಬಲಭಾಗದ ಛೇದದಲ್ಲಿರುವ AC ಯನ್ನು ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಬರುತ್ತದೆ. ಅಂದರೆ AC = ಈ 60 ಇದ್ದಾಗೆ ಬರೆದುಕೊಳ್ಳೋಣ ಗುಣಿಸು ಈ ಎಡಭಾಗದಲ್ಲಿರುವ ವರ್ಗಮೂಲ 2 ನಾವು ನೇರವಾಗಿ ಬಲಭಾಗಕ್ಕೆ ತೆಗೆದುಕೊಂಡು ಹೋದಾಗ ಇದರ ವೃತ್ಕ್ರಮವು ಬಲಭಾಗಕ್ಕೆ ಬರುತ್ತದೆ. ಅಂದರೆ ವರ್ಗಮೂಲ 3/2 ಇದು 2 ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ ದಾರದ ಉದ್ದ AC ಅಳತೆಯು 60 × 2 120 ಭಾಗಿಸು ವರ್ಗಮೂಲ 3 ಮೀಟರ್. ಅಥವಾ ಇದನ್ನು ಇನ್ನೂ ಸಂಕ್ಷೇಪಿಸಿ ಬರೋದಾದರೆ AC = 120 ನಾವು 3 × 40 ಆಗಿ ಬರೆದುಕೊಳ್ಳೋಣ. ಯಾಕೆಂದರೆ ಛೇದದಲ್ಲಿ ವರ್ಗಮೂಲ 3 ಇರೋದ್ರಿಂದ 3 ಭಾಗಿಸು ವರ್ಗಮೂಲ 3 ವರ್ಗಮೂಲ 3 ಆಗುತ್ತದೆ. ಈ 40 ಇದ್ದ ಹಾಗೆ ಬರೆದುಕೊಳ್ಳಬೇಕು. ಹೀಗೆ ಬರೆದುಕೊಂಡಾಗ ಇಲ್ಲಿ ದಾರದ ಉದ್ದ AC ಯ ಸಂಕ್ಷಿಪ್ತ ರೂಪವು 40 ವರ್ಗಮೂಲ 3 ಮೀಟರ್ ಆಗುತ್ತದೆ. ನೀವು ಈ ಉತ್ತರವನ್ನು ಅಥವಾ ಈ ಉತ್ತರವನ್ನು ಯಾವುದಾದ್ರೂ ಒಂದು ಉತ್ತರವನ್ನು ಬರೆದರೆ ಸಾಕು. ಇವೆರಡು ಉತ್ತರಗಳು ಸರಿಯಾದ ಉತ್ತರಗಳಾಗಿವೆ. ಆದ್ದರಿಂದ ನೆಲದ ಮೇಲಿರುವ ಒಂದು ಬಿಂದುವಿನಿಂದ ಈ ಗಾಳಿಪಟಕ್ಕೆ ಕಟ್ಟಿರುವ AC ದಾರದ ಉದ್ದವು ಇಲ್ಲಿ 120 ಭಾಗಿಸು ವರ್ಗಮೂಲ 3 ಮೀಟರ್ ಅಥವಾ 40 ವರ್ಗಮೂಲ 3 ಮೀಟರ್ ಆಗುತ್ತದೆ.